ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ನೇಹಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಪ್ರತಿದಿನ ಮಾಡುತ್ತಿರುವ ಸಣ್ಣ ಸಣ್ಣ ಕೆಲಸಗಳಲ್ಲಿ ಎಷ್ಟು ವಿಜ್ಞಾನ ಅಡಗಿದೆ ಅನ್ನೋದನ್ನು ಯೋಚಿಸಿದ್ದೀರಾ? ಇಂದು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುವ ಕೆಲವು ಆಸಕ್ತಿದಾಯಕ ವಿಜ್ಞಾನ ಸತ್ಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನೀರಿನಲ್ಲಿ ಕೈ ಇಟ್ಟಾಗ ಬೆರಳುಗಳು ಏಕೆ ಮೊಡವೆ ಆಗುತ್ತೆ ಗೊತ್ತಾ? ಇದು ನಮ್ಮ ದೇಹದ ಸ್ವಾಭಾವಿಕ ರಕ್ಷಣಾ ವ್ಯವಸ್ಥೆ. ನೀರಿನಲ್ಲಿ ಒದ್ದೆಯಾಗಿರುವ ವಸ್ತುಗಳನ್ನು ಹಿಡಿದಾಗ ಅದು ಜಾರಿ ಹೋಗಬಾರದು ಅಂತ ಗ್ರಿಪ್ ಹೆಚ್ಚಿಸಲು ಚರ್ಮ ಹೇಗೆ ಬದಲಾಯಿಸುತ್ತದೆ. ಎರಡನೇದಾಗಿ, ಯಾಕೆ ಗೂಸ್ ಬಂಪ್ಸ್ ಬರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಚಳಿ ಆದಾಗ ಅಥವಾ ಭಯವಾದಾಗ ಚರ್ಮದ ಮೇಲೆ ಚಿಕ್ಕ ಕೂದಲಂಥದ್ದು ನಿಂತಂಗಾಗುತ್ತೆ ಅಲ್ವಾ? ಅದನ್ನು ಗೂಸ್ ಬಂಪ್ಸ್ ಅಂತಾರೆ. ಇದು ದೇಹದ ಪುರಾತನ ಪ್ರತಿಕ್ರಿಯೆ. ಚಳಿ ಬಂದಾಗ ತಾಪಮಾನ ಕಳೆದುಕೊಳ್ಳಬಾರದೆಂದು ಮತ್ತು ಭಯವಾದಾಗ ಮಸಲ್ಸ್ ಅಲರ್ಟ್ ಆಗಲು ಸಹಾಯ ಮಾಡುತ್ತದೆ. ಮೂರನೇದಾಗಿ, ಈರುಳ್ಳಿ ಕತ್ತರಿಸಿದಾಗ ಕಣ್ಣು ಯಾಕೆ ಉರಿಯುತ್ತದೆ? ಈರುಳ್ಳಿ ಕತ್ತರಿಸಿದಾಗ ಕಣ್ಣಿನಲ್ಲಿ ನೀರು ಬರುತ್ತೆ ಅಲ್ವಾ? ಅದಕ್ಕೆ ಕಾರಣ ಈರುಳ್ಳಿಯಲ್ಲಿ ಇರುವ ಸಲ್ಫ್ಯೂರಿಕ್ ಆಸಿಡ್. ಅದು ಕಣ್ಣಿನ ನೀರಿನೊಂದಿಗೆ ಸೇರಿ ಸಲ್ಫ್ಯೂರಿಕ್ ಆಸಿಡ್ ಆಗುತ್ತದೆ. ಅದೇ ಕಣ್ಣಿನಲ್ಲಿ ಉರಿಯನ್ನು ಉಂಟು ಮಾಡುತ್ತದೆ. ನಾಲ್ಕನೇದಾಗಿ, ಯಾರಾದರೂ ಆಕಳಿಕೆ ಮಾಡಿದರೆ ನಾವು ಯಾಕೆ ಆಕಳಿಕೆ ಮಾಡ್ತೀವಿ? ಇದು ಮನಃಶಾಸ್ತ್ರೀಯ ಪ್ರತಿಕ್ರಿಯೆ. ಎಂಪತಿ ಅಂದರೆ ಪರನ ಭಾವನೆ ತಿಳಿದುಕೊಳ್ಳುವ ಗುಣ. ನಮ್ಮ ಮೆದುಳು ಬೇರೆ ವ್ಯಕ್ತಿಯ ಕ್ರಿಯೆಯನ್ನು ಪ್ರತಿಬಿಂಬಿಸುತ್ತದೆ. ಐದನೇದಾಗಿ, ಐಸ್ ಯಾಕೆ ನೀರಿನ ಮೇಲೆ ತೇಲುತ್ತದೆ? ನೀರನ್ನು ಹಿಮವಾಗಿಸಿದಾಗ ಅದರ ಅಣುಗಳು ದೂರವಾಗುತ್ತವೆ. ಅದರಿಂದ ಐಸ್ನ ಡೆನ್ಸಿಟಿ ಕಡಿಮೆ ಆಗುತ್ತದೆ. ಹೀಗಾಗಿ ಐಸ್ ನೀರಿನ ಮೇಲೆ ತೇಲುತ್ತದೆ. ಹೀಗಿಂತಿದ ಸಣ್ಣ ವಿಷಯಗಳಲ್ಲಿಯೂ ವಿಜ್ಞಾನ ಅಚ್ಚರಿ ರಹಸ್ಯಗಳನ್ನು ಅಡಗಿಸಿಕೊಂಡಿದೆ. ಈ 5 ಸಂಗತಿಗಳಲ್ಲಿ ನಿಮಗೆ ಹೊಸದು ಗೊತ್ತಾಗಿದ್ದು ಯಾವುದು? ಅಥವಾ ವಿಜ್ಞಾನದ ಬಗ್ಗೆ ನಿಮಗೆ ತಿಳಿದಿರುವ ಬೇರೆ ಯಾವುದು ಆಸಕ್ತಿದಾಯಕ ವಿಷಯವಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಮೋಜಿನ ಮತ್ತು ಮಾಹಿತಿಪೂರ್ಣ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.